ಕಾಲಿನ ಗುಂಡೆ ಆಯ್ತು ಸರ್ ನನಗೆ. ಬೆನ್ನು ಫುಲ್ ಸೇರು ಸ್ವಾಮಿ, ಬೆನ್ನು ಫುಲ್ ನೋವು ಸರ್, ನನಗೆ ಆಯ್ತಾ ಇಲ್ಲ. ಇವತ್ತವರೆಗೂ ನಾನು ಮಾತ್ರ ತಗೋತಿದ್ದೀನಿ, ಇಂಜೆಕ್ಷನ್ ತಗೋತೀನಿ ಸರ್. ನಮಗೆ ಅನ್ನ ನೀರು ಟೈಮಲ್ಲಿ ಸ್ವಾಮಿ ಬಹಳ ಕಷ್ಟಪಟ್ಟಿದ್ವಿ ಸರ್. ನಾವು ಕಾಯ ಬರ್ತದ ಬಾಕಿ ಅಷ್ಟೇ. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕದ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತಿನ ಸ್ಪೆಷಲ್ ಎಟ್ 7 PM ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಗೋವಿಂದ್ ಅಂತ ಇವರ ಹೆಸರು. ಫಾರೆಸ್ಟ್ ಗಾರ್ಡ್ ಆಗಿ ಸೇವೆ ಸಲ್ಲಿಸಿದಂತಹ ಗೋವಿಂದ್ ಅವರು ಬೇಟೆಗಾರರ ಜೊತೆ ಹೋರಾಟ ಮಾಡಿ ಎರಡೂ ಕಾಲಿಗೆ ಗುಂಡುಗಳನ್ನು ತಗಲಿ ಜೀವನ್ಮರಣದ ಮಧ್ಯೆ ಹೋರಾಟ ಮಾಡಿ ಬದುಕುಳಿದಿರುವಂತಹ ವ್ಯಕ್ತಿ. ಯಾಕೆ ಇವರ ಸಂದರ್ಶನ ಅಂತಂದರೆ ವೀಕ್ಷಕರೇ, ಇತ್ತೀಚೆಗೆ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದಂತಹ ಒಂದು ಶೂಟೌಟ್ ಪ್ರಕರಣದಲ್ಲಿ 3 ಶಂಕಿತ ಬೇಟೆಗಾರ ಸಾವನ್ನಪ್ಪಿದ್ರು. ಅದರ ಪರ ವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ಇದರ ಮಧ್ಯೆ ಅರಣ್ಯ ಸಿಬ್ಬಂದಿ ಹೇಗೆ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ, ಅರಣ್ಯ ಸಿಬ್ಬಂದಿ ಅವರ ಕಾರ್ಯ ಹೇಗೆ ಕಷ್ಟಕರವಾಗಿರುತ್ತೆ, ಬೇಟೆಗಾರರ ಜೊತೆ ನಡೆದಂತಹ ಸಂಘರ್ಷದಲ್ಲಿ ಹೇಗೆ ಅವರು ಜೀವವನ್ನು ಉಳಿಸ್ಕೊಂಡು ಬಂದಿರ್ತಾರೆ, ಇದಕ್ಕೆ ನಿದರ್ಶನ ಸಾಕ್ಷಿ ಈ ಗೋವಿಂದ್ ಅವರು. ಇವರ ಕಥೆಯನ್ನು ನಾವು ಕೇಳ್ತಾ ಹೋಗ್ತೀವಿ, ಕಥೆಯನ್ನು ಇವರು ಹೇಳ್ತಾ ಹೋಗ್ತಾರೆ. ಇವರ ಒಂದು ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡಿದಂತಹ ಸ್ಟೋರಿಯನ್ನು ಹೇಳ್ತಾ ಹೋಗ್ತಾರೆ. ಅವರ ಮಾತಲ್ಲೇ ಕೇಳ್ತಾ ಹೋಗೋಣ. ಗೋವಿಂದ್ ಸರ್, ಅವತ್ತು ನಿಮ್ ಕಾಲಿಗೆ ಗುಂಡೇಟ್ ಬಿತ್ತು, ಯಾವಾಗ, ಯಾವ ಇಸ್ವಿ, ಸ್ವಲ್ಪ ಅದ್ರ ಮೆಲಕಾಗೋದಾದ್ರೆ ಯಾವ ರೀತಿ ಘಟನೆ ಆಯ್ತು ಅಂತ ಹೇಳಿ. ಸರ್ 2007ರಲ್ಲಿ ಸರ್ ನಾನು ಅದೃಶ್ಯಂತ ರೇಂಜ್ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ನಮ್ಮ ಹುಣಸೂರು DCF ಸಾಹೇಬ್ರು ಅವರ ಮಾಹಿತಿ ಮೇರೆಗೆ ನಾವು ಬಳ್ಳಿ ರೇಂಜ್ಗೆ ಹೋದ್ವು ಸರ್. ನಾವು ಸುಮಾರು ರಾತ್ರಿ ನೈಟ್ 1 ಗಂಟೆ 5 ನಿಮಿಷದಲ್ಲಿ ಇದು ಘಟನೆ ಆಗಿದ್ದು ಸರ್. ನಾವು 3 ಜನ, ಒಬ್ರು ಶಿವಪ್ಪ ಅಂತ, ಒಬ್ರು DBP ನಮ್ಮ ಬಳ್ಳು ಅಂತ ಒಬ್ರು, 3 ಜನ ನಾವು ಕಾಲದಾರಿಲಿ ನೈಟು ಕಾಯ್ಬೇಕಾದ್ರೆ ಸರ್, ಆ ಸಮಯದಲ್ಲಿ ಅವರು ನಮ್ಗೆ ಚಕಮಕಿ ಇದ್ರು ಸರ್. ನಮ್ಗೆ ಹಾಗೆ ಸರ್ ನಮ್ಗೆ ಡೈರೆಕ್ಟ್ ಸರ್ ಅವ್ರು ಬಂದು ನಮ್ಗೆ ಫೈರ್ ಮಾಡಿಬಿಟ್ರು. ಅವರು 12 ಜನ ಇದ್ರು ಸರ್ ಟೋಟ್ಲಿ. ಅವರು 12 ಜನ ಇದು ಬೇಟೆಗಾರರ ಸರ್. ಅವರು ಕೇಳಿದ್ರು ಸರ್, ಬೇಟೆಗಾರರು ಸರ್. ಎಲ್ಲರ ಹತ್ರ ಮಟನ್ ಇತ್ತು, ಮಟನ್ ಚೀಲ ಸರ್. ಬಿಳಿ ಪ್ಯಾಟಿಂಗ್ ಚೀಲದಲ್ಲಿ ಸರ್ ಮಟನ್ ಇತ್ತು ಸರ್, ಫುಲ್ ಮಟನ್, ಜಿಂಕೆ ಮಟನ್ ಅಂತ ಇದ್ದು ಸರ್. ಅವ್ರು ಏನ್ ಮಾಡಿದ್ರು ಸರ್, ನಾವು ಕುಂತ ಕಾಲ್ದಾರಿಗೆ ಬಂದವರು ಸಹ ಒಂದು ಬಿದಿರು ಪದೆಯನ್ನು ಅಲ್ಲಾಡಿಸಿ ನಾವೇನ್ ಮಾಡಿದ್ರು ಸರ್, ಆನೆ ಬಂತ ಅಂತ ನೋಡಿ ಯಾರು ಬಿಟ್ಟ ತಕ್ಷಣ ಅವರು ನಮ್ಗೆ ಫೈರ್ ಮಾಡಿದ್ರು ಸರ್. ಆ ಸಮಯದಲ್ಲಿ ಸರ್ 2 ಕಾಲಿಗೆ ನನ್ಗೆ ಗುಂಡೇಟ್ ಆಯ್ತು ಸರ್. ನನಗೆ ಗುಂಡೇಟ್ ಆಗಿದ್ದಾಗ ಸರ್ ನನಗೆ ಪಗ್ನಿನ ತಪ್ಪೈ ಸರ್. ನನಗೆ ಭಯಂಕರ ಬ್ಲಡ್ ಹೋಯ್ತದೆ ಸರ್, ಚಿಕ್ಕಬಿಟ್ಟು ನಲ್ಲಿ ಹೋಗುವಂಗ ನೀರು ಹೋಯ್ತಾ ಆ ಟೈಪ್ ಹೋಯ್ತದೆ ಸರ್. ಉರಿ 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 ಆಯ್ತಲ್ಲ ಸರ್, ಕತ್ತಲೆ ಸರ್, ಫುಲ್ ಕತ್ತಲೆ. ನಮ್ಗೆ ಎಲ್ಲೂ ಕಾಣದಿಲ್ಲ ಸರ್, ನಮ್ಗೆ ಯಾವ ಕಡೆ ಕಾಣ್ತಾ ಇಲ್ಲ. ಬಹಳ ಕಷ್ಟಪಟ್ಟೆ ಸರ್ ಆ ಟೈಮಲ್ಲಿ. ನಾನು ಸಾಯ ಬದುಕೋದೊಂದು ಬಾಕಿ ಸರ್ ಅಷ್ಟೇ ಸ್ವಾಮಿ. ಏನೋ ದೇವರು ನಮ್ಮ ವನದೇವತೆಯನ್ನು ಕಾಪಾಡಿದ್ರು ಸರ್ ನಮ್ಗೆ. ಅವಾಗ ರಾತ್ರಿ ಎಷ್ಟೊತ್ತಾಗಿತ್ತು ಗೋವಿಂದ್ ಸರ್? ಸರ್ ಅವಾಗ ರಾತ್ರಿ ಎಷ್ಟೊತ್ತಾಗಿತ್ತು, ಎಷ್ಟು ಸಮಯ ಆಗಿತ್ತು? ಸುಮಾರು 1 ಗಂಟೆ 15-20 ನಿಮಿಷ ಸರ್. 1 ಗಂಟೆ 15 ನಿಮಿಷ ನೈಟು. ನಿಮ್ಗೆ ಏನಂತ ಮೆಸೇಜ್ ಬಂತು? ಅಧಿಕಾರಿಗಳು ಏನಂತ ಹೇಳಿದ್ರು? ಯಾರೋ ಬಂದಿದ್ದಾರೆ ಕಾಡ್ಕಳ್ರು ಅಥವಾ ಬೇಟೆಗಾರರು ಬನ್ನಿ ಅಂತ ಕೇಳಿದ್ರ ಸರ್? ಅಧಿಕಾರಿಗಳು DBP ರೇಂಜ್ಗೆ ಕೇರಳದಿಂದ ಶಿಗರಿ ಮಾಡಕ್ಕೆ ಬಂದವ್ರೆ, ನೀವು ಅಂತರ್ಸಂತೆ ರೇಂಜ್ ಸ್ಟಾಫ್ ಸ್ವಲ್ಪ ಹೋಗಿ ಅಂತ ಹೇಳಿದ್ರು ಸರ್. DF ಸಾಹೇಬ್ರು, VK ಸಿಂಗ್ ಸಾಹೇಬ್ರು, DCF ಅವ್ರು ಬೆಂಗಳೂರಲ್ಲಿ ಅವರೇ ಸರ್. ಆಲ್ರೆಡಿ ಈಗ ಬೆಂಗಳೂರಲ್ಲಿ ಅವರೇ ಸರ್. ಅವ್ರ ಮಾಹಿತಿ ಮೇರೆಗೆ ಸರ್ ನಾವು ಜೀಪ್ ನಲ್ಲಿ ಸರ್ 4-5 ಜನ ಸ್ಟಾಫ್ ಹೋದ್ರು ಸರ್. ನಾವು ಅಂತರ್ಸಂತೆ ರೇಂಜ್ ಇಂದ DBP ರೇಂಜ್ಗೆ ಆ ಸಮಯದಲ್ಲಿ ಸರ್ 3 ಜನ ಸರ್ ಕಾಲ್ದಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು ಅವ್ರು ಜೀಪ್ ನಲ್ಲಿ ನಮ್ಮನ್ನ ಸರ್. 3 ಜನ, ನಾನು, ಶಿವಪ್ಪ, MR ಆಚಾರು, ಇನ್ನೊಬ್ರು ಬಳ್ಳು ಅಂತ ಒಬ್ರು ಇದ್ರು ಸರ್. ನನ್ನ ಜೊತೆ ಇಬ್ಬರು ವಾಚರ್, ನನ್ನೊಬ್ಬ ಗಾರಡು ಸರ್. ನನ್ನ ಹತ್ರ ಗನ್ ಇತ್ತು ಸರ್, ವಾಕಿ ಟ್ಯಾಕಿ ಇತ್ತು ಸರ್ ನನ್ನ ಹತ್ರನೇ. ಹಳೆ ಗನ್ನು ಸರ್ ನಂದು ಪೈರ್ ಆಗ್ಲಿಲ್ಲ. ಅವ್ರು ಪೈರ್ ಮಾಡ್ಬೇಕು, ಪೈರ್ ಮಾಡಕ್ಕೆ ಟ್ರೈ ಮಾಡ್ದೆ, ಆಗ್ಲಿಲ್ಲ ಸರ್. ಕೊನೆಗೆ ಲಾಸ್ಟ್ ಆಗ್ಬಿಡ್ತು. ಅವ್ರು ಏನು ನೋಡ್ಲೇ ಇಲ್ಲ ಸರ್. 5 ನಿಮಿಷ 1 ನಿಮಿಷ ಸರ್ ಕಣ್ಣು ಬಿಡೋದ್ರೊಳಗೆ ಸರ್ ನಮ್ಮ ಮೇಲೆ ಫೈರ್ ಮಾಡಿದ್ರು ಸರ್. ನಮ್ಗೆ ನಾವು ಕಾದಲ್ಲಿ ಸರ್ ಕುಂತಿದ್ರೆ ಸಾವು, ನಾವು ಸ್ಪಾಟ್ ನಿಂತು ಬಿಟ್ಟು ಸರ್ ನಾವು ಯಾಕೆ ನಿಂತಾಗ ಸರ್ ಈ ಕಡೆ 2 ಸೇರಿ ಸರ್ ನನಗೆ ಈ ಒಕ್ಕಳದ ಕೆಳಗಡೆ ನನಗೆ ಏಟಾಯ್ತು ಸರ್. ಈ ಕಡೆ 2, ಈ ಕಡೆ 2 ಗುರುತಿದೆ ಸರ್. ತೋರಿಸ್ತೀನಿ ನಾನು. ಅದು ಬೆನ್ನು ಸೇದು ಇವತ್ತು ಸರ್ ನಮ್ಮ ಮೈಯೆಲ್ಲ ಫುಲ್ ಉಂಡೆ ಆಗ್ತದೆ ಸರ್. ಫುಲ್ ಸೇದು ನೋಡಿ ಸಾರ್ಟ್ ಹತ್ರ ಒಂದು ಉಂಡೆ ಆಗದೆ. ಬೆನ್ನು ಫುಲ್ ಸೇದು ಸ್ವಾಮಿ, ಬೆನ್ನು ಫುಲ್ ನೋವು ಸರ್. ನಂಗೆ ಆಯ್ತಾ ಇಲ್ಲ. ಕಾಲು ಫುಲ್ ಊತ ಬರ್ತದೆ ಸರ್, ನೋವು ಸೇದು ಈಗಲೂ ಸರ್. ಅಲ್ಲಿಂದ ಹೆಂಗ್ ವಾಪಸ್ ಬಂದ್ರಿ ನೀವು? ಅಲ್ಲಿಂದ ಗುಂಡೇಟ್ ಬಿತ್ತಲ್ಲ, ಅಲ್ಲಿಂದ ಹೆಂಗ್ ವಾಪಸ್ ಬಂದ್ರಿ? ಗುಂಡೇಟ್ ಆದ್ಮೇಲೆ ಸರ್ ಸೋಂಡಿಗೆ ನಮ್ಮವರು ಸ್ಟಾಫ್ಗಳು ಬಂದು ಸರ್, ಜೀಪ್ ತಗೊಂಡು ಬಂದು ಸರ್ ನಮ್ಮ ಸ್ಪಾಟ್ಗೆ ನಮ್ಮ ಹತ್ರ ಬಂದ್ರು. ಆ ಗುಂಡೇಟು ಸೋಂಡಿಕೆಯಲ್ಲಿ ನಮ್ಮ ಹತ್ರಕ್ಕೆ ಸಾವ್ರು ನಮ್ಮ ಜೀಪ್ ನಮ್ಮ ಅಧಿಕಾರಿಗಳು ಬಂದ್ರು, ಫಾರೆಸ್ಟ್ ಗಾರ್ಡ್ಗಳು, DRF ಬಂದು ನಮ್ಮನ್ನ ಒತ್ಕೊಂಡು ಸರ್, ನಮ್ಮನ್ನ ಜೀಪ್ ತಗೊಂಡು HD ಕೋಟೆ ಆಸ್ಪತ್ರೆಗೆ ಬಂದ್ರು ಸರ್, ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿದ್ರು ಸರ್. ಕಾಲು ಡ್ರೆಸ್ಸಿಂಗ್ ಮಾಡಿದ್ರು, ರಕ್ತ ನಿಲ್ತಿಲ್ಲ ಸರ್, ನೋವು ಜಾಸ್ತಿ ಊದ್ಬಿಡ್ತು. ಅಲ್ಲಿಂದ ಪುನಃ ಸಹ ಕಲ್ಲೋಡು, ಮೈಸೂರು
ಕೆ.ಆರ್.ಎಸ್. ಆಸ್ಪತ್ರೆಗೆ ಅಲ್ಲಿ ಬಂದು ಅಡ್ಮಿಟ್ ಮಾಡೋದು ಸರ್ ನನ್ನ. ಅಲ್ಲಿ ಒಂದು ವಾರ ಇದೆ ಸರ್. ಅಲ್ಲಿ ನನಗೆ ಏನು ಚಿಕಿತ್ಸೆ ಫಲ ಆಗಲಿಲ್ಲ ಸರ್. ಅಲ್ಲಿ ಏನು ಅಂತ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಕಲ್ಲೋಡಲ್ಲಿ ಹ್ಮ್ ಮೈಸೂರು ಕೆ.ಆರ್.ಎಸ್. ಆಸ್ಪತ್ರೆ ಕಲ್ಲೋಡಲ್ಲಿ ಇದ್ದೆ ಸರ್ ನಾನು. ಹ್ಮ್ ನಾನು ಕೇಳ್ಕೊಂಡೆ ಸ್ವಾಮಿ ಬೇರೆ ಕಡೆ ಶಿಫ್ಟ್ ಮಾಡಿ ನನಗೆ ಸರ್ ಒಂದು ಆಪರೇಷನ್ ಮಾಡಿಸ್ಬಿಟ್ಟು ಅಂತ ಕೇಳಿದೆ. ಹ್ಮ್ ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಸರ್ ನನಗೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಕೆ.ಆರ್.ಎಸ್. ಆಸ್ಪತ್ರೆಯಲ್ಲಿ. ಹಂಗೆ ನಾ ಪ್ರೈವೇಟ್ ಅಲ್ಲಿ ಸರ್ ನಾನು ಮಾಡಿಸ್ಕೊಂಡೆ. ನಾನು ಒಂದು 2.5 ಲಕ್ಷ ರೂಪಾಯಿ ಖರ್ಚಾಯ್ತು ನಂದು. ಕೇಸ್ ಬೇರೆ ಆಯ್ತು ಸರ್ ನಂದು. ಕೇಸು ಪುನಃ ಕೇಸ್ ಲಾರಿ ಬೇರೆ ಒಂದು 2.5 ಲಕ್ಷ ಫೀಸ್ ಆಯ್ತು. ಇವತ್ತರೆಗೂ ಸಹ ನಾನು ಮಾತ್ರೆ ತಗೋತಾ ಇದ್ದೀನಿ, ಇಂಜೆಕ್ಷನ್ ತಗೋತೀನಿ ಸರ್. ನಮಗೆ ಯಾವುದೇ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಿಲ್ಲ ಸರ್. ನನಗೆ ಸಪೋರ್ಟ್ ಮಾಡಲಿಲ್ಲ. ನನಗೆ ಜೋಸೆಫ್ ಸಾರು ಅವರು ನನ್ನ ಪಾಲಿಗೆ ದೇವರು ಸರ್. ಅವರು ನನಗೆ ಒಂದು ಜೀವ ಕೊಟ್ಟರು. ಅವರು ಮಾರ್ಗದರ್ಶನ ನನಗೆ ಒಂದು ಒಳ್ಳೇದು ಮಾಡಿದ್ರು ಸರ್ ನನಗೆ. ಗೋವಿಂದ್ ಸರ್, ನೀವು ಏನಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ? ಫಾರೆಸ್ಟ್ ಗಾರ್ಡ್ ಆಗ? ಹೌದು, ಫಾರೆಸ್ಟ್ ಗಾರ್ಡು ಸರ್ ನಾನು. ಒಂದು ಸ್ಟಾರ್ ಫಾರೆಸ್ಟ್ ಗಾರ್ಡು. ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ. ಸೊ ನೀವು ಜೀವನ ಕೈಲಿ ಇಟ್ಕೊಂಡು ಹೆಂಡತಿ ಮಕ್ಕಳು ಕೂಡ ನೆನ್ಸ್ಕೊಂಡು ನೀವು ಕೆಲಸ ಮಾಡುವಂತದ್ದು, ಅವರೆಲ್ಲರೂ ಕೂಡ ನಿಮ್ಗೆ ಏನು ಇಡೀ ಸಂಸಾರವನ್ನ ನೀವು ತ್ಯಾಗ ಮಾಡಿ ಕೆಲಸ ಮಾಡ್ತಾ ಇರ್ತೀರಿ ಕಾಡಿನ ಒಳಗಡೆ. ಬಹಳ ಕಷ್ಟ ಆಗುತ್ತಲ್ವಾ ಅಲ್ಲಿ ಕೆಲಸ ಮಾಡುವಂತದ್ದು? ಎಲ್ಲವೂ ಕೂಡ ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತೀರಾ? ಸ್ವಾಮಿ, ತಾವು ನಿಮ್ತೀರ ಬಿಡ್ತೀರ. ನಾನು ಒಂದು ನಿಜ ಸತ್ಯಾಂಶ ಹೇಳ್ತೀನಿ. ನಾನು ಸುಳ್ಳು ಹೇಳೋದಿಲ್ಲ ನಾನು. ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ನಾವು ಕೆಲಸ ಮಾಡಬೇಕಾದ್ರೆ ಸರ್ ನಾವು ಗಾರ್ಡ್ ಫಾರೆಸ್ಟ್ ಒಳಗೆ ನಾವು ಕೆಲಸ ಮಾಡೋದು ಸರ್. ಪರ್ಮನೆಂಟ್ ಮಾಡೋದು ಒರಿಜಿನಲ್. ಅಲ್ಲಿ ಯಾವುದೇ ಅಧಿಕಾರಿ ದೊಡ್ಡ ಅಧಿಕಾರಿ ಬರೋದಿಲ್ಲ ಸರ್. ನೈಟು ನಮ್ಮನ್ನ ತಗೊಂಡೋಗಿ ಸರ್ ಕಾಲ್ದರಿಗೆ ಎಸಿತಾರೆ. ನಮ್ಮ ಇಲ್ಲಿ ಕೂರಯ್ಯ, ನೀವು ಇಲ್ಲಿ ಬರ್ತಾರೆ, ನೀವು ಇಲ್ಲಿ ಕೂರಯ್ಯ, ನೀವು ಇಲ್ಲಿ ಕೂರಯ್ಯ ಅಂತ. ಅಲ್ಲಿ ಸಹ ನಮ್ಗೆ ಜೀವ ನಮ್ಮ ಕೈ ಹೇಳದಂಗೆ ರಕ್ತ ಬೇರು ಕುಡಿಸ್ಕೊಂಡು ನಾವು ಸಹ ಅನ್ನ ನೀರಿರೋದಿಲ್ಲ ಒಂದು ಟೈಮಲ್ಲಿ ಸ್ವಾಮಿ. ಅಷ್ಟು ನಾವು ಶ್ರಮವಹಿಸಿ ನಾವು ಆ ವನದೇವತಿ ನಿಂಬಿ ನಾವು ಕೆಲಸ ಮಾಡ್ತೀವಿ ಸರ್ ನಾವು. ಅದ್ರ ತಕ್ಕಾಗಿ ಏನಾದ್ರು ಈ ತರ ಆದಾಗ ನಮ್ಗೆ ಅಧಿಕಾರಿಗಳು ನಿಜವಾದ ಒಳ್ಳೆ ಸಪೋರ್ಟ್ ಕೊಡೋದಿಲ್ಲ ಸರ್. ನಮ್ಗೆ ಯಾರು ಕೊಡೋದಿಲ್ಲ. ಬಹಳ ಕಷ್ಟಪಟ್ಟಿದ್ವಿ ಸರ್ ನಾವು. ಸಾಯ ಬದುಕೊಂಡು ಬಾಕಿ ಅಷ್ಟೇ ಕಾಡಲ್ಲಿ. ಅಷ್ಟು ಕಷ್ಟಪಟ್ಟಿದ್ದೀನಿ. ದಿನ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತೀರ ತಾವು? ಹೌದು ಸ್ವಾಮಿ, ಜೀವನ ಪಣ ಇಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಕಾಡಲ್ಲಿ. ಅಲ್ಲಿ ಯಾರು ಇರೋದಿಲ್ಲ ಸರ್. ನಾನು ಬಿಟ್ರೆ ಕಾಡು, ಕಾಡು ಬಿಟ್ರೆ ನಾನು. ಅವನ ದೇವತೆನೇ ಕಾಪಾಡ ನಮ್ಮ ಸ್ಥಾನ ಕಾಡಲ್ಲಿ. ಇನ್ನು ಯಾರು ಇರೋದಿಲ್ಲ. ಕಳ್ಳರುಗಳು ಸಹ ಅಂದ್ರೆ ಚಾಟಗಳು ಬರೋದಲ್ಲಿ. ಕೇರಳದವ್ರು ಬಾರ್ಡರ್ ಚಾಟಗಳು ಅಂತಾರೆ ಕೇರಳದಲ್ಲಿ. ಅವ್ರು ಬಂದು ಸಹ ಕಾಡೆಮ್ಮೆ ಹೊಡಿತಾರೆ ಅಲ್ಲಿ. ಕಾಡೆಮ್ಮೆ, ಕಡವೆ, ಜಿಂಕೆ ಇದೆಲ್ಲ ಶಿಕಾರಿ ಮಾಡ್ತಾರೆ ಸರ್. ಬಂದ್ರೆ 12 ಜನ, 8 ಜನ, 9 ಜನ, 10 ಜನ ಬರ್ತಾರೆ ಸರ್. ಒಟ್ಟಿಗೆ ಬರ್ತಾರೆ. 2 ಗನ್ನು 3 ಗನ್ ಹಿಂಗೆ ಇರ್ತದೆ. ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಗನ್ನು ಸಹ ಅದೇ ಗನ್ನು ತಮ್ಗೆ ಗೊತ್ತಿರುತ್ತಲ್ಲ. ಏನು ಇಲ್ಲ ಸರ್. ಗನ್ನು ಅಲ್ಲಾಡ್ತದೆ. 80 ವರ್ಷ ಮುದುಕಿ ತಲೆಗೆ ಅಲ್ಲಾಡ್ತದೆ ಸರ್. ಅದು ಗನ್ನು ಪೈರೇ ಇರೋದಿಲ್ಲ. ಇತ್ತೀಚೆಗೆ ಪರವಾಗಿಲ್ಲ ಸರ್ ಗನ್ನು. ಇತ್ತೀಚೆಗೆ ಈಗ ಇದಾಗಿ ಘಟನೆ ನಡೆದ ಸಹ ಈಗ 19 ವರ್ಷ ಆಯ್ತು ಸರ್ ನನಗೆ ಆಗಿದೆ ಇದು. 2007ರಲ್ಲಿ ಲೆಕ್ಕ ಹಾಕಿ ಸರ್. 7-8-2019 ಆಗಿದ್ದು. ಎಷ್ಟು ವರ್ಷ ಕಾಡಲ್ಲಿ ನೀವು ಸೇವೆ ಸಲ್ಲಿಸಿದ್ದೀರಾ? ಅಂದ್ರೆ ಎಷ್ಟು ವರ್ಷ ಕಾಡಲ್ಲಿ ನೀವು ಕಾರ್ಯನಿರ್ವಹಿಸಿದ್ದೀರಾ? 30 ವರ್ಷ ಮಾಡಿದ್ದೀನಿ ಸರ್. 30 ವರ್ಷ ಮಾಡಿದ್ದೀನಿ. ಗೋವಿಂದ್ ಸರ್, 30 ವರ್ಷದಲ್ಲಿ ಬೇಟೆಗಾರರ ಜೊತೆ ಎಷ್ಟು ಬಾರಿ ಮುಖಾಮುಖಿ ಆಗಿದೆ ಸರ್? ಬೇಟೆ ಅಂತರ್ಸಂತೆ ರೇಂಜ್ ಅಲ್ಲಿ ಮುಖಾಮುಖಿ ಒಂದು 2 ಸಾರಿ ಆಗಿದೆ ಸರ್. ಅಂತರ್ಸಂತೆ ರೇಂಜ್ ಅಲ್ಲಿ ಆಗಿದೆ. ಎಚ್ಚರಿಕೋಟೆ ತಾಲೂಕು ಅಂತರ್ಸಂತೆ ರೇಂಜು, ಮೈಸೂರು ಒಳ್ಳೆ ರೇಂಜು. ಅದು ಬಿಟ್ರೆ ಸರ್ ಈರನಹಳ್ಳಿಲಿ ಆಗಿದೆ ಸರ್. ಈರನಹಳ್ಳಿಲಿ ಆಗದೆ. ನಾಗರೋಡ್ ಈರನಹಳ್ಳಿ ಅಂತ ಬರ್ತಾರೆ ನೋಡಿ ಸರ್, ಅದು ಅಲ್ಲಾಗಿದೆ. ಮತ್ತೆ ಇದು ಡಿ.ಪಿ. ಕುಪ್ಪೆ ರೇಂಜ್, ಆನೆಮಾಡ, ಮಚ್ಚೂರು ಆನೆಮಾಡ. ಡಿ.ಪಿ. ಕುಪ್ಪೆ ರೇಂಜು, ಮಚ್ಚೂರು ಆನೆಮಾಡದಲ್ಲಿ ಒಡೇಚ್ ಪಕ್ಕ. ಆ ಕಡೆ ಕೇರಳ, ಈ ಕಡೆ ಕರ್ನಾಟಕ. ಆ ಬಡಲ್ಲಿ ಆಗಿದೆ ಸರ್. ಸುಮಾರು ಸರಿ ಆಗಿದೆ ಸರ್. ನಿಮ್ಗೆ ಬೇಟೆಗಾರರು ನಿಮ್ಮ ಮುಖಾಮುಖಿ ಆದಾಗ ನಿಮ್ಗೆ ಅವ್ರೇನು ಮೂತಿ ನೋಡಕ್ ಹೋಗೋದಿಲ್ಲ ಅಂದ್ರೆ ನಿಮ್ಗೆ ಅವ್ರು ಯಾವ್ದು ಕರುಣೆ ಇರೋದಿಲ್ಲ, ಗುಂಡು ಆಡ್ಸ್ತಾ ಇರ್ತಾರಲ್ವಾ ಬೇಟೆಗಾರರು? ಸರ್ ಡೈರೆಕ್ಟ್ ಆಗಿ ಸರ್ ನಾವು ಏನು ಬರೀ ನೋಡಿ ಬರೀ ನಾವು ಹಿಡಿಯೋದಲ್ಲ ಸರ್. ನಾವು ಬರೀ ಅವರು ನಮ್ಮ ನೋಡಿದ ತಕ್ಷಣ ನಮ್ಗೆ ಪೈರ್ ಮಾಡ್ತಾರೆ ಸರ್. ಪಟ್ನ ಪೈ ಮಾಡ್ಬಿಡ್ತಾರೆ. ನಮ್ಮ ನೋಡಿದ ತಕ್ಷಣ ಪೈರ್ ಮಾಡ್ತಾರೆ ಸರ್ ಅವರು. ಈ ಪ್ರಾಣಿ ಹೊಡಿದಲ್ಲ, ಪ್ರಾಣಿಗೆ ಇದಾರೆ ಆ ತರ ನಮ್ಗೆ ಪೈರ್ ಮಾಡ್ತಾರೆ ಸರ್. ಅಲ್ಲಿ ನಮ್ಮ ಮೇಲೆ ಡೈರೆಕ್ಟ್ ಆಗಿ ಪೈರ್ ಮಾಡ್ಬಿಟ್ಟ ಸರ್. ನಾನು ಉಳಿದಿದೆ ಹೆಚ್ಚು ಸರ್ ಅಲ್ಲಿ. ನಾನು ತಮ್ಮ ಜೊತೆ ಮಾತಾಡಕ್ಕೆ ಆಯ್ತಿದ್ದಿಲ್ಲ ಸರ್. ಇಷ್ಟೊಂದು ಇಲ್ಲ, ನಾನು ಮಣ್ಣ ಬಿಡ್ತಿದ್ದೆ ನಾನು. ಆ ವನದೇವತೆ ನಮ್ಗೆ ತಾಯಿ, ನಮ್ಮ ಕಾಡದ ವನದೇವತೆ ನಮ್ಗೆ ಕಾಪಾಡೋಳು ಸರ್. ಅಮ್ಮ ವನದೇವತೆ ನಿಮ್ಮನ್ನು ಕಾಪಾಡಿದ್ರು. ಆದ್ರೆ ಈ ಘಟನೆ ಆದಾಗ ಅಧಿಕಾರಿಗಳು, ಸರ್ಕಾರ ನಿಮ್ಮ ನೆರವಿಗೆ ಬಂದಿದ್ದಾರೆ, ಅವ್ರು ನಿಮ್ಮನ್ನು ಕಾಪಾಡ್ತಾ ಇದ್ದಾರಾ? ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಬರಿತೀನಿ ಅಬಡು ಬರಿತೀನಿ ಅಂದ್ರು ಸರ್. ಅಬಡು ಬರಿತೀನಿ ಅಂದ್ರು. ಬರಿತೀನಿ ಅಪ್ಪ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಯಾರು ನಮ್ಗೆ ಕೈ ಹಿಡಿದಿಲ್ಲ ಸರ್. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ನಮ್ಗೆ. ಇವತ್ತು ನಾನು ಯಾವಾಗ ಸರ್ 2024 ಸರ್ ರಿಟೈರ್ಡ್ ಆಗಿದ್ದು ನನಗೆ ಸರ್, ಮೇ ತಿಂಗಳಲ್ಲಿ. 2007ರಲ್ಲಿ ಗುಂಡೆಟ್ ತಗುಲ್ತಲ್ವಾ? ಅದಾದ್ಮೇಲೆ ಎಷ್ಟು ದಿನ ರೆಸ್ಟ್ ಅಲ್ಲಿ ಇದ್ರಿ? ಆಮೇಲೆ ಮತ್ತೆ ಕೆಲ್ಸಕ್ಕೆ ಬಂದ್ರಾ? ಕೆಲ್ಸಕ್ಕೆ ಬಂದೆ ಸರ್. ಪುನಃ ಕೆಲ್ಸಕ್ಕೆ ಬಂದೆ. ಆಪರೇಷನ್ ಅಲ್ಲಿ ಆದ್ಮೇಲೆ ಸರ್ ಪುನಃ ಕೆಲ್ಸಕ್ಕೆ ಬಂದೆ ಸರ್. ಪುನಃ ಕೆಲಸ ಮಾಡಕ್ಕೆ ಕೆಲಸ ಮಾಡ್ತಾರೆ. ಇಲ್ಲ ಸರ್, ನನಗೆ ಕೊಟ್ಟಿಲ್ಲ ಸರ್. ರಜದಲ್ಲಿದ್ದ ಸಂಬಳ ಕೊಟ್ಟಿರ್ಲಿಲ್ಲ? ರಜೆ ಸಂಬಳ ಕೊಟ್ಟರು ಸರ್. ಇನ್ನೇನು ಬಾಕಿ ಯಾವ್ದು ನಮ್ಗೆ ಏನು ಸಪೋರ್ಟ್ ಮಾಡಿಲ್ಲ ಸರ್. ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡಿದ್ದು ಆಸ್ಪತ್ರೆಗೆ ಅದ್ಯಾವ್ದು ಕೂಡ ಕೊಟ್ಟಿಲ್ಲ? ಕೆ.ಆರ್.ಎಸ್. ಆಸ್ಪತ್ರೆ ಸೇರ್ಸಿದ್ರು ಅಷ್ಟೇ ಸರ್. ಅವರು ಕೆ.ಆರ್.ಎಸ್. ಆಸ್ಪತ್ರೆ ಸೇರ್ಸ್ಕೊಂಡು ಅವರೇ ಬರೋರು ಮಾಡಿದ್ರು ಅಷ್ಟೇ ಸರ್.
ಅದು ಬಿಟ್ರೆ ಸರ್ ಅಲ್ಲಿ ಏನು ಗುಣ ಕಂಡಿಲ್ಲ ಸರ್, ಏನು ಗುಣ ಇಲ್ಲ ಸರ್. ಸೇದು ಜಾಸ್ತಿ ನಮಗೆ ನೋವು ಜಾಸ್ತಿ ಬರಾಗಾಯ್ತು ಸರ್ ನಮಗೆ. ಮಾತ್ರೆ ಕೊಟ್ಟರು, ಸ್ವಲ್ಪ ದಿವಸ ಅಡ್ಮಿಟ್ ಮಾಡಿದ್ರು ಅಲ್ಲಿ ಕ್ಯಾರಸ್ ಕಲ್ಲೋಡಲ್ಲಿ. ಅದು ಬಿಟ್ರೆ ಸರ್ ಇನ್ನು ಮುಂದಕ್ಕೆ ನಮ್ಗೆ ಏನು ಉಪಯೋಗ ಯಾರು ಸಪೋರ್ಟ್ ಮಾಡಿಲ್ಲ ಸರ್ ನಮಗೆ. ಮಾಡಲಿಲ್ಲ, ಏನು ಮಾಡಲಿಲ್ಲ. ಖಾಸಗಿ ಆಸ್ಪತ್ರೆಗೆ ಹೋದಾಗ ಖಾಸಗಿ ಆಸ್ಪತ್ರೆಗೆ ನಾನೇ ಮಾಡಿಸ್ಕೊಂಡೆ ಸರ್. ಹೋಗ್ಬಿಟ್ಟು ನಾನಾಗ ನಾನೇ ಮಾಡಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಸರ್, ನಾನೇ ಮೆಡಿಸಿನ್ ತಗೋತಿದ್ದೀನಿ. ಆಪರೇಷನ್ ಮಾಡಿದ್ರು ಸರ್. ಅದ್ರ ದುಡ್ಡು ಎಡಗಾಲು ಆಪರೇಷನ್ ಮಾಡಿದ್ರು, ಬಲಗಾಲು ಇಲ್ಲ ಸರ್, ಕೊಡ್ಲಿಲ್ಲ ಸರ್. ಗೋವಿಂದ್ ಸರ್, ಆಪರೇಷನ್ ಆದ್ಮೇಲೆ ಖಾಸಗಿ ಆಸ್ಪತ್ರೆ ಬಿಲ್ಲು ಇದು ಸರ್ಕಾರ ಇಲಾಖೆ ಕೊಡ್ಲಿಲ್ಲ, ಅರಣ್ಯ ಇಲಾಖೆ ಬಿಲ್ಲು ಇಲ್ಲ ಕೊಡಿ. ಅದು ಇನ್ನೊಂದು ಸರ್, ಬಿಲ್ ಎಲ್ಲ ಮಡಗಿದೆ ಸರ್. ನಾನು 2013-14 ಸರ್ ನನಗೆ ಇಲ್ಲಿ ಕಾರೆಗೇಟ್ ಅಂತ ಇದೆ ಸರ್, ಹುಣಸೂರು ಕಾರೆಗೇಟ್ ಅಂತ ಅಣಗುಡು ಕ್ರಾಸು. ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಸರ್. ಕ್ವಾರ್ಟರ್ಸ್ ಅಲ್ಲಿ ಸರ್ ನೀರು ಬಂದ್ಬಿಡ್ತು ಫುಲ್, ಮನೆ ತುಂಬಿತ್ತು ಸರ್ ಫುಲ್. ಸುಮಾರು ಜಂತು ಎಲ್ಲ ರಿಕಾರ್ಡು ನಮ್ದು ಎಲ್ಲ ಸುಮಾರು ಕೆಲವು ರಾಗಿ, ಕೆಲವು ಹಾಸಿಗೆ ಗೀಸಿಗೆ ಎಲ್ಲ ಹೊಂಟೈತೆ ಸರ್. ಎಲ್ಲ ರಿಕಾರ್ಡ್ ಎಲ್ಲ ಫುಲ್. ಅದು ಒಂದೇ ಅಂತಲ್ಲ ಸರ್, ನಮ್ದು ಸುಮಾರು ಇಂಪಾರ್ಟೆಂಟ್ ರಿಕಾರ್ಡ್ ಹೊಂಟಾಯ್ತು ಸರ್. ಅಧಿಕಾರಿಗಳಿಗೆ ಕೇಳಿದ್ರೆ ನೀವು ಆಸ್ಪತ್ರೆ ಇಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರು ಅಧಿಕಾರಿಗಳು? ಏನು ಉತ್ತರ ಕೊಟ್ರು ಅವರು? ಇಲ್ಲ ಸರ್, ಅವ್ರು ಏನು ಉತ್ತರ ಕೊಟ್ಟಿಲ್ಲ ಸರ್. ನನಗೆ ಏನು ಉತ್ತರ ಕೊಟ್ಟಿಲ್ಲ. ನಾನು ಕಾಣಕ್ ಹೋಗಿಲ್ಲ ಅವ್ರು ಯಾರಿಗೂ ಉಪಯೋಗ ಆಗಲಿಲ್ಲ ಸರ್ ನಮ್ಗೆ. ಬರೀ ಬಾಯಿ ಮತ್ತೆ ಹೇಳಿದ್ರು ಸರ್, ನಾನು ಹಂಗ ಆಪರೇಷನ್ ಮಾಡಿಸ್ತೀನಿ, ಹಂಗ್ ಮಾಡಿಸ್ತೀನಿ, ನಿಮ್ಗೆ ಈ ತರ ಮಾಡಿಸ್ತೀನಿ ಅಂದ್ರು. ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಸರ್. ಈಗ ಎಷ್ಟು ಖರ್ಚಾಗ್ತಾ ಇದೆ? ಈಗ ಇಂಜೆಕ್ಷನ್ ಮಾತ್ರ ಎಲ್ಲ ಕೂಡ ತಗೊಂತಾ ಇದೀರಾ ಸರ್? ಕಂಟಿನ್ಯೂ ನಾನು ಈಗ ಮಾತ್ರೆಗೆ ನನಗೆ ಬರೀ ಟ್ಯಾಬ್ಲೆಟ್ಸ್ಗೆ ಸರ್ 1,500ದಿಂದ 1,700 ರೂಪಾಯಿ ಆಗ್ತದೆ. ಮತ್ತೆ ಇಂಗ್ಲಿಷ್ ಏನು ಮತ್ತೆ ಇದಕ್ಕೆಲ್ಲ ಸೇರಿ ಸರ್ 2,500 ರೂಪಾಯಿ ಆಯ್ತು ಸರ್. ತಿಂಗಳಿಗೆ 2,000 ಬೇಕು ಸರ್. 2,600 ಬೇಕು ನನಗೆ. ಮತ್ತೆ ಇದೇ ತರ ಸರ್ ಬೇರೆ ಸ್ಟಾಪ್ ಆಗ್ಬಿಟ್ಟು ಸರ್ ಇರುತ್ತೆ ನೋವಿಗೆ ಪೇನ್. ಇದಕ್ಕೆಲ್ಲ ಸರ್ ನನಗೆ ಒಂದು ಟ್ಯೂಬ್ ಸೈಲಿಂದ 450 ರೂಪಾಯಿ 700 ರೂಪಾಯಿ ಹಿಂಗೆ ಇರುತ್ತೆ ಸರ್ ಟ್ಯೂಬ್. ಒಂದು ಟ್ಯಾಬ್ಲೆಟ್ಸ್ ಒಂದ್ ಸೆಟ್ಗೆ ಸರ್ 500 ರೂಪಾಯಿ 400 ರೂಪಾಯಿ 300 ರೂಪಾಯಿಗೆ ಸರ್ ಸೀಟ್ಗೆ 10 ಮಾತ್ರೆಗೆ. ಈ ತರ ಮಾಡ್ತೀನಿ. ನಾನೇ ತಗೊಂಡು ನಾನೇ ಬದಿಕೊಂಡು ಹೋಯ್ತಾರೆ ಸರ್. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ಈಗ ಗೋವಿಂದ್ ಸರ್? ಏನೋ ಸ್ವಾಮಿ, ತಮ್ಮ ದಯದಿಂದ ನಮ್ಮ ಜೋಸೆಫ್ ಸಾರು ತಮ್ಮ ಕಡೆಯಿಂದ ನನಗೆ ಏನೋ ಒಂದು ಒಳ್ಳೇದು ಮಾಡಿಕೊಟ್ರೆ ನನಗೇನೋ ಒಂದು ಸ್ವಲ್ಪ ನಾನು ಮೆಡಿಸಿನ್ಗೆ ಸಹ ನನಗೆ ಒಂದು ಸ್ವಲ್ಪ ಉಪಯೋಗ ಆಯ್ತದೆ. ಪುನಃ ಒಂದು ಸ್ವಲ್ಪ ಡಾಕ್ಟ್ರಿಗೆ ಪುನಃ ತೋರಿಸ್ಬೇಕು. ಒಂದು ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸರ್. ಫುಲ್ಲು ಬಾಡಿಲೆಲ್ಲ ಫುಲ್ ಸ್ವಲ್ಪ ಗಂಟು ನಂಗಬಿಟ್ಟಿದೆ ಫುಲ್ಲು. ಅದಕ್ಕೆ ಕಾಲು ಸಹ ಪುನಃ ಮಾಡಬೇಕು. ಕಾಲಿನಾಗಿದ್ದ ಸರ್ ಎಡಗಾಲು, ಈ ಬಲಗಲ್ಲು ಮಾಡ್ಬೇಕು ಸರ್. ಹಿಂಗಾಗಿ ಸರ್ ಕತೆ ನಾನು. ಗೋವಿಂದ್ ಸರ್, ಇತ್ತೀಚೆಗೆ ಅನ್ನೂರ್ ತಾಲೂಕಿನಲ್ಲಿ ಈಗ ಒಂದು ಶೂಟ್ ಔಟ್ ಆಯ್ತು, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಶೂಟ್ ಔಟ್ ಆದವ್ರಿಗೆ ಒಂದು ಕುಟುಂಬದವರಿಗೆ 15 ಲಕ್ಷ ಪರಿಹಾರ ಕೊಟ್ಟಿದ್ರೆ 2 ಕೋಟಿ ರೂಪಾಯಿ ಪರಿಹಾರ ಅಂತ ಕೇಳ್ತಾ ಇದಾರೆ. ನಿಮ್ ಗುಂಡೇಟ್ ಬಿದ್ದಿದೆ ಬೇಟೆಗಾರರಿಂದ, ನಿಮ್ನ ಯಾರು ಕೇಳೋರಿಲ್ಲ. ಏನ್ ಅನ್ಸುತ್ತೆ ಈ ಬಗ್ಗೆ? ಸ್ವಾಮಿ, ಒಂದು ಮಾತು ತಾವು ಕೇಳಿದ್ರೆ ಇದಕ್ಕೆ ನಾನು ಉತ್ತರ ಸಂಪೂರ್ಣ ಕೊಡ್ತೀನಿ ನಾನು. ಹೇಳಿ. ಇದು ಬಹಳ ಮೋಸ ಸಹ. ಇದು ವಿಲೇಜ್ಗೂ ಸಹ ಕಾಡಿಗೂ 5-6 ಕಿಲೋಮೀಟರ್ ಆಗ್ತದೆ ಸರ್. ವಿಲೇಜ್ಗೂ ಒಂದು ಹಳ್ಳಿಗೂ ಒಂದು ಕಾಡು ಅರಣ್ಯ ಪ್ರದೇಶಕ್ಕೂ 5 ಕಿಲೋಮೀಟರ್ 6 ಕಿಲೋಮೀಟರ್ ಆಗ್ತದೆ ಅಂತ. ಅವರು ಶಿಕಾರಿಗೆ ಬಂದಿರೋ ಸರ್. ಅವ್ರು ಶಿಕಾರಿ ಮಾಡ್ಲಿಕ್ಕೆ ಬಂದಿರೋದು. ಅವ್ರು ದನ ನೋಡಕ್ಕೂ ಬಂದಿಲ್ಲ, ಮತ್ತೆ ದನ ಹುಡ್ಕೋಕ್ ಬಂದಿಲ್ಲ. ಅವ್ರು ಸುಳ್ಳು. ನನ್ನ ಅನಿಸಿಕೆಯಲ್ಲಿ ಸರ್, ನಾನು ಸರ್ವಿಸ್ ಅಲ್ಲಿ ಹೇಳ್ತಾರ ನಾನು. ಇದು ಸುಳ್ಳು ಸ್ವಾಮಿ, ಸುಳ್ಳು ಕಟ್ಟುಕತೆ ಇದೆಲ್ಲ ಫುಲ್ ನಿಂಬೆಡಿ. ನಾನು ದಯವಿಟ್ಟು ಹೇಳ್ತಾನೆ ಸರ್, ನಾನು ತಮ್ಮ ಕಡೆಯಿಂದ ನಮ್ಮ ಮಿನಿಸ್ಟರ್ಗೆ, ನಮ್ಮ ಕರ್ನಾಟಕದ ನಮ್ಮ DK ಶಿವಕುಮಾರ್ ಸರ್ ಹೇಳ್ತಾ ಇದೀನಿ. ಅವ್ರದ್ದು ಪರಿಹಾರ ಕೊಟ್ಟಿದ್ದು ಬಹಳ ಮೋಸ, ಸುಳ್ಳು ಸಹ. ಕೊಡಬೇಡ್ತು ಕಲ್ರಿಗೆ. ಇವತ್ತು ನಮ್ಮ ಅರಣ್ಯದಲ್ಲಿ ಸಹ ಇವತ್ತು ಗುಂಡೇಟಾಗಿ ನಾವು ಸತ್ತಿರೋದು ಎಷ್ಟೋ ಜನ ಅವ್ರ ಸಹಾಯ ಅಂತೇಳಿ 1 ರೂಪಾಯಿ ಇಲ್ಲ ಸಹಾಯ. ಅರಣ್ಯ ಪ್ರದೇಶಕ್ಕೆ ನುಗ್ಗಿ ಅವನು ಶಿಕಾರಿ ಮಾಡಿ ಪುನಃ ನಮ್ಮ ದೌರ್ಜನ್ಯ ಮಾಡಿದವನಿಗೆ ಪರಿಹಾರ ಕೊಡ್ತೀರಿ ಅಂದ್ರೆ ಏನ್ ಸಾಯ್ತು ನ್ಯಾಯ ಇದು? ಇದು ತಪ್ಪಲ್ವ ಸ್ವಾಮಿ? ಇದು ಬಹಳ ತಪ್ಪಲ್ವಾ? 1 ರೂಪಾಯಿನೂ ಸಹ ಕೊಡೋದು ಸಹ ಅಂತ ಕೊಡಬೇಡ್ತು. ತಪ್ಪು. ದೌರ್ಜನ್ಯ ಸಹ ಇದೇ ರೀತಿ ಇವರು ಈಗ ಒಳಗಡೆ ಅವರು ಹೋಗಿ ಸಹ ನೈಟು ಅಲ್ಲಿ ಅವರು ಶಿಕಾರಿ ಮಾಡಿ ಗನ್ ಸಿಕ್ಕಿದೆ, ಮತ್ತೆ ಕಾಡು ಪ್ರಾಣಿ ಮೋಸ ಸಿಕ್ಕಿದೆ ಸಹ. ಅದಕ್ಕಿಂತ ಸಾಕ್ಷಿ ಏನ್ ಬೇಕು ಸರ್? ಏನ್ ಬೇಕು ನೋಡೋದು ಹೇಳಿ? ಅಲ್ಲಿ ವಿಡಿಯೋ ಮಾಡಿರ್ತಾರೆ, ಫೋಟೋ ತೆಗೆದಿರ್ತಾರೆ, ಅಲ್ಲಿ GPS ಮಾಡಿರ್ತಾರೆ, ಸ್ಪಾಟ್ ಅಲ್ಲಿ ಮಾಜೂರ್ ಮಾಡಿರ್ತಾರೆ ಸರ್ ಅಲ್ಲಿ. ಅದಕ್ಕಿಂತ ಸಾಕ್ಷಿ ಏನ್ ಬೇಕು ಸರ್ ಹೇಳಿ ನೋಡೋದ? ಅವರು ಕೊಟ್ಟಿದ್ದು ಬಹಳ ಮೋಸ ಸರ್, ಬಹಳ ತಪ್ಪು. ಕೊಡಬೇಡ್ದು, ಬಹಳ ತಪ್ಪು ಸರ್. ಅವ್ರಿಗೆ ಕೂಡುದು ಸರ್. ಅವ್ರಿಗೆ ಬಹಳ ಕೊಟ್ಟಿದೆ ಬಹಳ ತಪ್ಪು. 2 ಕೋಟಿ ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, 2 ಕೋಟಿ ಕೊಡಿ. ಅವನು ಮಿಲಿಟರಿ ಬಾರ್ಡರ್ ಇದ್ದೀವಿ, ಅವನು ನಮಗೆ ದೇಶ ರಕ್ಷಣೆ ಮಾಡ್ತಾನೆ ಸರ್. ಅವನು ಕೊಡಕ್ಕೆ ರಕ್ಷಣೆ ಮಾಡ್ತಾನ ಅವನು. ಒಂದು ದೌರ್ಜನ್ಯದಿಂದ ಅವರು ಕಾಡ್ಬಡ ನುಗ್ಗಿನ ಫಾರೆಸ್ಟ್ ಗಾರ್ಡ್ ಮೇಲೆ ಪೈರು ಮಾಡಿ ಅವ್ರು ಗಲಾಟೆ ಮಾಡಕ್ ಬಂತು. ಅವರು ಸೇರಿ ಮಾಡಿ ಹೋಗೋವ್ರಿಗೆ ಅಂತವ್ರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇದು ತಪ್ಪು ಸರ್. ಇದು ಬಹಳ ಯಾರು ನೆಮ್ಮದಿಲ್ಲ ಮಾಡಕ್ ಹೋಗ್ಬಾರ್ದು ಸರ್. ಇದು ಬಹಳ ತಪ್ಪು. ಗೋವಿಂದ್ ಸರ್, ನಿಮ್ಮ ಅನುಭವದಲ್ಲಿ ರೈತರು ಯಾರಾದ್ರೂ ಕೂಡ ಈ ರೀತಿ ಹಸು ದನ ಕರು ಒಳಗಡೆ ಬಂದಾಗ ಆ ರೀತಿ ಬಂದಿದ್ದು ಉದಾಹರಣೆ ಉಂಟಾ? ಅವ್ರು ಬಂದಾಗ ಅವ್ರ ಜೊತೆ ನೀವೇನ್ ನಡ್ಕೊಳ್ತೀರಾ? ಉದಾಹರಣೆ ಯಾವ ರೀತಿ ನೀವು ಉಂಟಾ? ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ನಿಮ್ಗ ಆ ರೀತಿ ಪರಿಸ್ಥಿತಿ ಎದುರಿಸಿದ್ದೀರಾ? ಸರ್, ಇವತ್ತು ಯಾರೇ ಸಹ ಒಳಗಡೆ ಸಹ ಇವತ್ತು ಅರಣ್ಯ ಪ್ರದೇಶದೊಳಗಡೆ ಯಾರು ಬರೋಂಗಿಲ್ಲ ಸರ್. ದನ ಕರ ತಗೊಂಡು ಬರೋಂಗಿಲ್ಲ. ಅದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ರೇಂಜರ್ ಸಹ ದನ ಮನುಷ್ಯ ಯಾರು ಬರೋಂಗಿಲ್ಲ ಒಳಗಡೆ ಸರ್. ತಪ್ಪು, ಅದು ಅಪರಾಧ ಸರ್. ಅಕಸ್ಮಾತ್ ಬಂದವ್ರಿಗೂ ಸಹ ನಾವು ಕೇಸ್ ಮಾಡಿದ್ವಿ ಸರ್. ನಾವು ಒಂದು ಸೌದೆ ಬಂದವ್ರಿಗೂ ಕೇಸ್ ಮಾಡಿದ್ವಿ ಸರ್. ನಾವು ಒಂದು ಸಣ್ಣ ಸೌದೆ ಬಂದ್ರು ಸಹ ಅವ್ರ ಮೇಲೆ ಕೇಸ್ ಮಾಡಿ ಜೈಲ್ಗೆ ಹಾಕಿದ್ವಿ ಸರ್ ನಾವು. ಅಂತ ಪರಿಸ್ಥಿತಿ ಸರ್. ಒಬ್ರು TNT ಸಾಹೇಬ್ರ ಅಂತ ಇದ್ರು ಸರ್, ಏಜ್ ಆಫೀಸರ್.
ಅಂತರ್ಸಂತೆ ರೇಂಜ್ ಅಲ್ಲಿ ಹಾ. ಬರೀ ಒಂದ್ ಸಣ್ಣ ಸೌದೆ ದನ ಬಿಟ್ಟವನಿಗೆ ಬಂದವನಿಗೆ ನಾವು ಅವನಿಗೆ ಎಫ್ಐಆರ್ ಹಾಕಿ ಅವನಿಗೆ ಜೈಲಿಗೆ ಹಾಕಿವಿ. ಹ್ಮ್. ಒಬ್ಬ ಸೌದೆ ಬಂದವನಿಗೂ ಸಹ ಅವನ ಮೇಲೆ ಎಫ್ಐಆರ್ ಹಾಕಿ ಅವನಿಗೆ ಜೈಲಿಗೆ ಹಾಕಿದೀವಿ. ಮತ್ತೆ ಮರ ಗಡೆ ಬಂದಂತೂ ಮುಲೆಜಾಲ ಸಹ ಅಲ್ಲೂ ಪೈರಾಗಿದೆ ಸಹ. ನಮ್ಮ ಅಂತರ್ಸಂತೆ ಬಳ್ಳಿ ರೇಂಜ್ ಅಲ್ಲಿ ಪೈರಿಂಗ್ ಆಗಿ ತೀರೋದ ಗುಂಡೂರು ಬತ್ತಿ ಹೋಗಿದ. ಈ ತರ ಇದೆ ಸರ್. ಒಳಗಡೆ ಯಾರು ಬರೋಂಗಿಲ್ಲ, ಪ್ರವೇಶ ತಪ್ಪು ಸರ್. ಅದು ಮೈಸೂರು ರೋಡ್ ರೇಂಜ್ ಆಗ್ಲಿ ಅಥವಾ ನಮ್ಮ ಬಳ್ಳಿ ರೇಂಜ್ ಆಗ್ಲಿ ನಗಡ ರೇಂಜ್ ಆಗ್ಲಿ ಒಳಗಡೆ ಯಾರು ಪ್ರವೇಶ ಮಾಡೋಂಗಿಲ್ಲ ಸರ್, ತಪ್ಪದು. ಅಪ್ಪಿತಪ್ಪಿ ಯಾರಾದ್ರೂ ಆ ರೀತಿ ರೈತರು ಗೊತ್ತಿಲ್ಲದೆ ಬಂದಾಗ ಅಥವಾ ದನಕರು ಹೋಗಿದಂತ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಅವ್ರ ಹತ್ರ ಗನ್ ಏನು ಇಲ್ಲ ಅಂತಂದ್ರೆ ಬಿಟ್ಟು ಕಳ್ಸಿದ ಉದಾಹರಣೆ ಉಂಟಾ? ಆ ತರ ಸಹ ವಿಚಾರಣೆ ಮಾಡಿ ಸರ್, ಅವ್ರಿಗೆ ವಿಚಾರಣೆ ಮಾಡಿ ಏನು ಗನ್ ಇಲ್ಲ, ಒಂದು ಕತ್ತಿ ಇಲ್ಲ, ಒಂದು ಕೊಟ್ಟು ಗರಸ ಇಲ್ಲ ಅಂತ ಅವ್ರಿಗೆ. ಅವ್ನು ದನಕರ ಸಿಕ್ಬೇಕು ಸರ್, ಅವ್ನಿಗೆ ದನ ಇರಬೇಕು. ಸುಮ್ಮನೆ ಹುಡುಕ ಬತ್ತೀನಿ ಅಂದ್ರೆ ಅದು ತಪ್ಪೋದು. ನಾವು ಡೌಟ್ ಬರ್ತದೆ ನಮ್ಗೆ ಅವನ ಮೇಲೆ ಸಹ. ದನ ಇರ್ಬೇಕಲ್ಲ. ಈಗ ದನ ಇದ್ರೆ ಸಹ ನಾವು ನೆಮ್ತೀವಿ, ಇಲ್ಲ ಅಂತಂದ್ರೆ ನಿಂಬದಿಲ್ಲ ಅವನ್ನ. ಅವನು ನಮ್ಮನ್ನ ಪಾಲು ಮಾಡ್ತಾನೆ ಸರ್. ನಮ್ಮನ್ನ ನೋಡ್ತಾನೆ ಯಾವ ದಾರಿಯಲ್ಲಿ ಏನು ಯಾವ ಕಡೆ ಹೋಗ್ಬೇಕು ಏನು ಅಂತ ನಮ್ಮನ್ನ ಪಾಲು ಮಾಡ್ತಾನೆ ಸರ್. ಯಾರು ಸಹ ಸಾಮಾನ್ಯವಾಗಿ ಹಳ್ಳಿ ಜನಗಳು ಸಹ ಸುಮ್ನೆ ಕಾಡು ಒಳಗಡೆ ಬರೋದಿಲ್ಲ ಸರ್, ಇದು ಸುಳ್ಳು. ರೈತರು ಯಾರು ಕೂಡ ಗನ್ ತಗೊಂಡ್ ಬರೋದಿಲ್ಲಲ್ಲ ಒಳಗಡೆ? ಇಲ್ಲ ಸರ್, ಯಾರು ಬರೋದಿಲ್ಲ. ಗನ್ ತಗೊಂಡು ಯಾರು ಬರೋದಿಲ್ಲ. ಗನ್ ತಗೊಂಡು ಬತ್ತು ಅಂದ್ರೆ ಸಹ ಈ ತರ ನಮ್ಗೆ ಗೊತ್ತಾಗ್ತದೆ. ನಮ್ಗೆ ಅವ್ರು ಬಿಡೋದಿಲ್ಲ ಅವ್ರನ್ನ. ಇಲ್ಲಾಂದ್ರೆ ನಾವು ಸುತ್ತುವರೆದು ಅವ್ರು ಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ, ಇಲ್ಲಾಂದ್ರೆ ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಾವು ಏರ್ಸೆಟ್ ಮಾಡ್ತೀವಿ ಸರ್. ಅನ್ನೂರ್ ತಾಲೂಕಿನಲ್ಲಿ ಆದಂತ ಘಟನೆ ಇದೆಯಲ್ವಾ, ಅವ್ರು ರೈತರು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅದು ನಂಬಿಕೆ ಬರುತ್ತಾ? ರೈತರು ಅನ್ಸುತ್ತಾ ಸರ್? ರೈತರು ಅಂದ ಮೇಲೆ ಸರ್ ರಾತ್ರಿ 5 ಗಂಟೆಗೆ ಜವಕ್ಕಿ ಹಾಕ್ಬಿಡ್ತಾರೆ ಸರ್. ಗನ್ ಮಟನ್ ಹೆಂಗ್ ಸಿಕ್ತು ಅವನಿಗೆ? ಕಾಡು ಮಟನ್ ಸಿಕ್ಕಿದೆ ಸರ್, ಗನ್ ಸಿಕ್ಕಿದೆ. ಇದು ಸುಳ್ಳು ಸರ್, ಅವ್ರು ಹೇಳಿದ್ದು ಸುಳ್ಳು, ನಿಜಾನೇ ಇದು. ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪೈರ್ ಮಾಡೋದಿಲ್ಲ ಸರ್. ಯಾವುದೇ ಕಾರಣಕ್ಕೂ ಪೈರ್ ಮಾಡೋದಿಲ್ಲ, ಸುಮ್ಮನೆ ಏಕವಿಕ್ಕಿ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ ಸರ್. ನಮ್ಗೆ ಅಟ್ಯಾಕ್ ನಮ್ಮ ಮೇಲೆ ನಮ್ಗೆ ಅರ್ಲೆ ಮಾಡಿದಾಗ ನಮ್ಗೆ ವಾಪಸ್ಸು ರಿಟರ್ನ್ ಗನ್ ಗಿನ್ನು ಪೈರ್ ಮಾಡಿದಾಗ ಸಮಯದಲ್ಲಿ ನಮ್ಮ ಜೀವ ರಕ್ಷಣೆಗೆ ಸಹ ನಾವು ಪೈರ್ ಮಾಡ್ತೀವಿ. ಅವ್ರು ಸುಮ್ನೆ ಹೇಳ್ತಾರೆ ನಾವು ರೈತ ಸ್ವಾಮಿ, ನಾವು ದನ ಹುಡುಕಕ್ಕೆ ಬಂದು ಮಲಗಕ್ಕೆ ಬಂದದೆಲ್ಲ ಸುಳ್ಳು ಸರ್. ಅದು ಕಟ್ಕತೆ ಅದೆಲ್ಲ ಫುಲ್ಲು. ಅದು ಯಾರು ನಂಬೋದಿಲ್ಲ. ಒಂದ್ರೊಳಗೆ ಬೇಟೆಗಾರರು ಮುಖಾಮುಖಿ ಆದಾಗ ನೀವ್ ಏನಂತ ಮೊದ್ಲು ಏನಂತ ಮನವಿ ಮಾಡ್ತೀರಾ ಅಥವಾ ನೀವ್ ಏನಂತ ಹೇಳ್ತೀರಾ? ಮೊದ್ಲು ಗಾಳಿ ಗುಂಡಾಡ್ತೀರಾ ಅಥವಾ ನೀವು ಮೊದ್ಲು ಮಾತಲ್ಲಿ ನೀವು ಏನು ಸರೆಂಡರ್ ಆಗಿ ಅಂತ ಹೇಳ್ತೀರಾ? ನೀವ್ ಏನಂತ ಹೇಳ್ತೀರಾ ಆ ಸಮಯದಲ್ಲಿ? ಫಸ್ಟ್ ಸರ್ ನಾವ್ ಹೇಳ್ತೀವಿ ನೋಡ್ರಪ್ಪ, ಓಡ್ಬೇಡಿ ಕಣಯ್ಯ, ನಿಂತ್ಕೊಳ್ಳಿ, ಓಡ್ಬೇಡಿ ಅಂತೀವಿ ಸರ್ ನಾವು. ಓಡ್ಬೇಡಿ, ನಿಂತ್ಕೊಳ್ಳಿ ಅಂತೀವಿ. ಅವರು ಕೆಲವು ಜನ ನಾವು ಇರೋದು ಸಹ ಇಬ್ಬರು ಸ್ಟಾಫ್ 3 ಜನ ಇರ್ತೀವಿ. ಅವರು 8 ಜನ 9 ಜನ ಇರ್ತಾರೆ. ಆ ಸಮಯದಲ್ಲಿ ಸಹ ಅವ್ರು ಓಡೋಗೋದಿಲ್ಲ. ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡಿ ಪ್ರಯತ್ನ ಮಾಡ್ತಾರೆ ಸರ್. ಅವರು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ, ನಮ್ಮ ಮೇಲೆ ಹೊಡಿಲಿಕ್ಕೆ, ಗಲಾಟೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಥವಾ ನಾವು ಜಾಸ್ತಿ ಇದ್ದಾಗ ಅವರು ಜನ 3 ಜನ ಇದ್ದಾಗ ಅವರು ಓಡ್ತಾರೆ ಸರ್. ಅವರು ಸಿಕ್ಕದಿಲ್ಲ. ಅವರು ಪಾಯಸ ಕೈ ಸಿಗಿದ್ರು ಬಿಡೋದಿಲ್ಲ ಅಂತ ಗೊತ್ತವ್ರಿಗೆ ಸರ್. ಅವ್ರಿಗೆ ಅವ್ರು ಸಿಕ್ಕದಿಲ್ಲ. ಅವರು ತಪ್ಪಿಸ್ಕೊತಾರೆ ಸರ್ ಕಾಡಲೆಯ. ಅಥವಾ ಮಟನ್ ಸ್ಫೋಟೋ ಅಥವಾ ಮರಕ್ಕೆ ಬಂದರು. ಅದು ಕೆಲವು ಟಿಂಬರ್ ಮರ ಕಟ್ ಮಾಡಕ್ ಬಂದವು, ಹಂಗೆ ಟೀಕ್ ಮರ ನಮಗೆ ಕೆಲವು ಜನ ಸಿಕ್ಕದಿಲ್ಲ ಸರ್. ಎಷ್ಟೇ ನಾವು ಪ್ರಯತ್ನ ಮಾಡೋದು ಸಿಕ್ಕದಿಲ್ಲ. ಏನೋ ಅಪರೂಪ ಅವ್ನು ಸಿಕ್ಬೇಕಾದ್ರೆ. ನಿಮ್ಗೆ ಅಧಿಕಾರಿಗಳು ಏನಂತ ಹೇಳ್ತಾರೆ? ಯಾವಾಗ ಗುಂಡು ಹಾಕ್ಬೋದು ಅಂತ ಹೇಳ್ತಾರೆ ಅವರು ಅಧಿಕಾರಿಗಳು? ಅಂದ್ರೆ ಸಹ ಈಗ ನಮ್ಮ ಜೀವ ರಕ್ಷಣೆಗೆ ಸಹ ನಾವು ನಮ್ಮ ಮೇಲೆ ಅವರು ಹಲ್ಲೆ ಮಾಡಕ್ ಬಂದಾಗ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಸಹ ನಾವು ಶೂಟ್ ಮಾಡ್ವಿ ಸರ್. ಸುಮ್ನೆ ಇವತ್ತವರೆಗೆ ಯಾರು ಹೊಡೆದಿಲ್ಲ ಸರ್. ಶೂಟ್ ಮಾಡಕ್ ಅನುಮತಿ ಇದೆ ನನ್ನ ಸರ್ವಿಸ್ ಅಲ್ಲಿ ಸಹ ಸುಮ್ನೆ ಎಲ್ಲೂ ಹೊಡೆದಿಲ್ಲ. ಅದಕ್ಕಾಗಿ ಸರ್ ನಾವು ಇವತ್ತವರೆಗೂ ಸಹ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹ ಯಾರು ಸುಮ್ನೆ ಹೊಡೆದಿಲ್ಲ ಸರ್. ಯಾರಿಗೂ ರೈತರಿಗೆ ಮತ್ತೊಬ್ಬರಿಗೆ ಹೊಡೆದಿಲ್ಲ. ಸುಳ್ಳದೆಲ್ಲ. ಅವ್ರ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದಾಗ, ನಮ್ಮ ಮೇಲೆ ತಿರುಗಿ ಬಿದ್ದಾಗ ನಾವು ಅವ್ರಿಗೆ ನಾವು ಗಲಾಟೆ ಮಾಡ್ತೀವಿ ಸರ್. ಸಿಕ್ಬಿಡ್ರೆ ಸರ್ ಇನ್ನೂ ಒಳ್ಳೇದೇ. ಸಿಕ್ಬಿಡ್ರೆ ಅವ್ರನ್ನ ಬದುಸಿ ಅವ್ರನ್ನ ವಶಪಡಿಸ್ಕೊಂಡು ಸಹ ಈ ಗನ್ನಿ ಆಗ್ಲಿ ಮಟನ್ ಆಗ್ಲಿ ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವನ್ನ ಮೀಸೆಟ್ ಹತ್ರ ಹೋಗಿ ಅಲ್ಲಿ ಜೈಲಿಗೆ ಹೋಗ್ಬಿಡ್ತೀವಿ. ಇಲ್ಲ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಕೆಲವು ಜನ ನಮ್ಮಲ್ಲಿ ಪೈರ್ ಮಾಡ್ತಾರೆ. ಕೆಲವು ಜನ ಡೈರೆಕ್ಟ್ ಆಗಿ ಪೈರ್ ಮಾಡ್ತಾರೆ ಸರ್. ಅವ್ರನ್ನ ತಪ್ಪಿಸ್ಕೋಬೇಕಲ್ಲ ಈಗ ಅವರು ಸಾವು ಕಾಡಲ್ಲಿ. ಇಲ್ಲ ನಾವು ಅವ್ರು ಸಿಕ್ಬಿಡ್ತು ಅಂದ್ರೆ ನಮ್ಮ ಕೈಗೆ ಈಗ ಹೊಡಿತಾರೆ, ಇಲ್ಲ ಅಂದ್ರೆ ಪುನಃ ಜೈಲ್ ಆಯ್ತದೆ ಅಂತ ಅವ್ರಿಗೆ ಗೊತ್ತಲ್ಲ. ಈ ಮೆಟ್ಟೂರು ಆನೆಮಾಡ ಅಂದ್ರೆ ಬಳ್ಳೆ ರೇಂಜ್ ಈ ಘಟನೆ ಬಿಟ್ರೆ ಉಳಿದ ಭಾಗದಲ್ಲಿ ನಿಮ್ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಏನಾದ್ರು ಕೂಡ ಉದಾಹರಣೆ ಇದೆಯಾ? ಅದೇ ಸಹ ಅಂತರ್ಸಂತೆ ರೇಂಜು, ಒಳ್ಳೆ ಅಂತರ್ಸಂತೆ ರೇಂಜು ಸಹ. ಜಿಂಕೆ ಮಟನ ನಾವು ಅಲ್ಲೂ ನಾವು ದಾರಿ ನೈಟು ಕಾದು ಕುಂತು ನಾವು ಅವ್ರು ಬರ್ತಾರ ಅಂತ ಅವ್ರ ಮಟನ್ ಎಸ್ಬಿಟ್ಟು ಹೊಂಟೋದ್ರು ಕೆಲವು ಜನ ಸಹ. ಕೆಲವು ಜನ ನಮ್ ಕೈಗೆ ಸಿಕ್ಲಿಲ್ಲ ಅವರು ಸಹ. ಗನ್ನು ಮಟನು 2 ಎಸ್ಬಿಟ್ಟು ಸಹ. ಲಾಸ್ಟ್ ಗೊತ್ತಾಯ್ತು ಇಂಟೇರಿಯರ್ ಅಂತ. ಅವ್ರ ಮೇಲೆ ನಾವು ಎಫ್ಐಆರ್ ಹಾಕಿ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಸರ್. ಗೋವಿಂದರ್, ನೀವು ಮಳೆ ಗಾಳಿ ಲೆಕ್ಸಲ್ಲ, ಬಿಸಿಲು ಲೆಕ್ಸೋದಿಲ್ಲ, ಕಾಡು ಮಧ್ಯೆ ಕಾಡು ಪ್ರಾಣಿಗಳು ಕೂಡ ನಿಮ್ಗೆ ಭಯ ಇರುತ್ತೆ. ಇದೆಲ್ಲದರ ನಡುವೆ ಕಾಡು ಏನು ಬೇಟೆಗಾರರ ಒಂದು ಆತಂಕ, ಇದೆಲ್ಲದರ ನಡುವೆ ನೀವು ಏನು ಕೆಲಸ ಮಾಡ್ತಾ ಇರ್ತೀರಾ? ನಿಮ್ಗೆ ಬೇಕಾದಂತ ಎಲ್ಲವೂ ಕೂಡ ಸೌಲಭ್ಯಗಳನ್ನೆಲ್ಲ ಕೊಟ್ಟಿರ್ತಾರ? ಸೌಲಭ್ಯ ಅಂದ್ರೆ ಸರ್, ಗನ್ನು ನಮ್ಮ ಹತ್ರ ಇರ್ತದೆ ಸರ್. ಗನ್ನು ಮಚ್ಕತ್ತಿ ಕತ್ತಿ ಇರ್ತದೆ. ಇಷ್ಟ ಸರ್ ಗನ್ನು ನಮ್ಮ ಹತ್ರ ಇರ್ತದೆ ಸರ್. ಡಿಪಾರ್ಟ್ಮೆಂಟ್ ಗನ್ ಇರ್ತದೆ. ಕೆಲವು ಯಾಮರ್ ಜೊತೆ ಇರ್ತದೆ ಸರ್. ಯಾಮರ್ ಬ್ಯಾಗ್ ಅಲ್ಲಿ ಕತ್ತಿ ಇರ್ತದೆ ಸರ್ ಜೊತೆಲಿ. ನಮ್ ಬ್ಯಾಗ್ ನಲ್ಲಿ ಸರ್. ಬ್ಯಾಗ್ ನಲ್ಲಿ ನೀರ್ ಬಾಟ್ಲಿ ಇರ್ತದೆ. ಕೆಲವು ಊಟ ಇರ್ತದೆ. ಊಟ ಅಂದ್ರೂ ಸಹ ಕಾಡ್ ಮಧ್ಯದಲ್ಲಿ ಊಟ ಎಲ್ಲೂ ಸಿಕ್ಕದಿಲ್ಲ ಸರ್. ಈಗ ಪರವಾಗಿಲ್ಲ ಸರ್. ಈಚೀಚೆಗೆ ಸಹ
ಒಳ್ಳೆ ಊಟ ಒಳ್ಳೆ ಕ್ಯಾಂಪ್ಗೆ ಒಳ್ಳೆ ರೇಷನ್ ಕೊಡ್ತಾರೆ ಸರ್. ಈಗ ನಾವೆಲ್ಲಿದಾಗ ಸಹ ನಾವು ಅದು ಮರದ ಮೇಲೆ ಚಟ್ನಿ ಮಾಡ್ಕೊಂಡು ನಾವು ಎಂಟು ಕೊಚ್ಚಿ ಕ್ಯಾಂಪ್ ಅಂತ ಸರ್. ಆಗ ಊಟಕ್ಕೆ ಬಹಳ ಕಷ್ಟ ಸರ್, ನೀರಿಗೆ ಬಹಳ ಕಷ್ಟ, ನೀರೇ ಇಲ್ಲ ಸರ್. ಒಂದು ಕೊಲ್ಲಿಲಿ ಸರ್ ನೀರು ಸಿಗ್ಬೇಕಾದ್ರೆ ಎಲ್ಲ ಹುಳ, ಒಳ್ಳೆ ಸಣ್ಣ ಸಣ್ಣ ಹುಳ ಸರ್, ಅದನ್ನ ಬಟ್ಟೆ ಹಾಕೊಂಡು ನೀರು ತಗೊಂಡಿವಿ ಸರ್. ನೀವು ಅರಣ್ಯ ಸಿಬ್ಬಂದಿಯವರು ಯಾರ ಮೇಲೆ ಗುಂಡು ಹೊಡೆದಾಗ ಈಗ ಮೊನ್ನೆ ಚಾಮರಾಜನಗರ ಇನ್ಸಿಡೆಂಟ್ ಘಟನೆ ಆಯ್ತಲ್ವಾ, ಅಲ್ಲಿ 30 ಹತ್ತಾದಾಗ ಅವ್ರ ಮೇಲೆ ಉಂಟಾದಂತ ಕಾಳಜಿ ಅಥವಾ ಅವ್ರ ಮೇಲೆ ಉಂಟಾದಂತ ಒಂದು ಪರಿಹಾರ ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಅರಣ್ಯ ಸಿಬ್ಬಂದಿ ಮೇಲೆ ಘಟನೆ ಆದಾಗ, ಅರಣ್ಯ ಸಿಬ್ಬಂದಿ ಮೇಲೆ ಹಲ್ಲೆ ಆದಾಗ, ಅವರ ಜೀವಕ್ಕೆ ತೊಂದರೆ ಆದಾಗ ಆ ರೀತಿ ಸ್ಪಂದನೆ ಸಿಗೋದಿಲ್ಲ ಅಲ್ವಾ? ಇಲ್ಲ ಸರ್, ಮನ್ಸಿಗೆ ಬಹಳ ಬೇಜಾರಾಯ್ತು ಸರ್. ಅದನ್ನ ಕೇಳಿ ಬಹಳ ನೋವು, ಮನ್ಸು ಬೇಜಾರಾಯ್ತು, ಬಹಳ ಬೇಜಾರಾಯ್ತು ಸರ್. ಸರ್ ಅದು ಮಾಡ್ಬಾರ್ದು ಸರ್. ನಿಜವಾಗ್ಲೂ ಅವರು ಮಾಡಿದ್ದು ಬಹಳ ತಪ್ಪು ಸರ್. ಅವ್ರು ಬಂದಿದ್ದು ತಪ್ಪೇ ಸರ್. ಅವರು ಅನ್ನ ಪ್ರದೇಶಕ್ಕೆ ಅವ್ರು ಬಂದಿದ್ದು ತಪ್ಪು. ಅವರು ನಮ್ಮರು ಸುಮ್ಮನೆ ಹೊಡೆಯಕ್ಕೆ ಇತ್ತಿಲ್ಲ, ಯಾತ್ರ ಅವರಿಗೆ ಸುಳ್ಳು ಸರ್, ಅದೆಲ್ಲ ಹೊಡಿತಿತ್ತಿಲ್ಲ. ಇವ್ರೇನೋ ದೌರ್ಜನ್ಯ ಮಾತಾಡ್ರು ಸರ್, ಗಲಾಟೆ ಮಾಡೋರು ಇವರು ನಮ್ಮವ್ರ ಮೇಲೆ, ಹಂಗಾಗಿ ಇವರು ಪೈರ್ ಮಾಡಿರೋದು ಇವರು ಸರ್. ನಿಮ್ ಕಷ್ಟನ ನಿಮ್ ಗೋಳಂತ ಕೇಳೋದೇ ಇಲ್ಲಲ್ಲ ಸರ್. ಯಾಕೆ ಈ ನಿಮ್ಗೆ 2 ಕಾಲಿಗೆ ಗುಂಡೇಟ್ ಬಿದ್ದಿರುವಂತದ್ದು, ನೀವು ಇವಾಗ ಆಸ್ಪತ್ರೆಗೆ ಹೋಗ್ತಾ ಇರ್ತೀರಾ, ತಿಂಗಳಿಗೆ ಒಂದಷ್ಟು ಖರ್ಚಾಗ್ತಾ ಇದೆ, ಯಾರು ನಿಮ್ಗೆ ಕೇಳೋರಿಲ್ಲ? ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಕಾದು ಏನೋ ಈ ತರ ಸೇವೆ ಮಾಡಿದ್ರು ಅಂತ ಅನ್ಸುವಂತ ರೀತಿ ದುಃಖ ಆಗಲ್ವಾ ಸರ್? ನನಗೆ ಸರ್ ನನ್ನ ಸರ್ವಿಸ್ ಅಲ್ಲಿ ಸರ್ ನನಗೆ ಒಂದು ಹುಮ್ಮಸ್ಸು ಬಹಳ ಇತ್ತು ಸರ್. ಡಿಪಾರ್ಟ್ಮೆಂಟ್ ಕೆಲಸ ಮಾಡಕ್ಕೆ ಬಹಳ ಹುಮ್ಮಸ್ಸು ಸರ್ ನನಗೆ. ಈ ತರ ಆದಾಗ ಸರ್ ನನ್ನ ಮನಸ್ಸು ಬಹಳ ಬೇಜಾರಾಯ್ತು ಸರ್. ನನಗೆ ಬಹಳ ಯೋಚನೆ ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಯಾರು ಸಪೋರ್ಟ್ ಮಾಡೋದಿಲ್ಲ ಸರ್ ನನಗೆ. ನನ್ನ ಸ್ವಂತ ನಮ್ಮ ಆಸ್ತಿ ತರ ಕಾಪಾಡಿದ್ದೀನಿ ಸರ್ ನಾನು ಕಾಡಲ್ಲಿ. ನಾನು ಅಧಿಕಾರಿಗಳು ಸಹ ಒಳ್ಳೆಯವರವರೇ, ಕೆಟ್ಟವರವರು ಸಹ. ನನಗೆ ಇವತ್ತು ಸರ್ ನಾನು ಯಾರಿಗೂ ಕೈ ಹಿಡಿದಿಲ್ಲ ಸರ್. ನನಗೇನೋ ಪರಿಚಯ ಆಗಿದೆ, ನನಗೆ ಜೋಸೆಫ್ ಸರ್ ಇಂದ ನನಗೆ ಏನೋ ಒಂದು ದಾರಿ ಆಯ್ತು ಸರ್. ನನಗೆ ಒಳ್ಳೇದಾಯ್ತು. ನಾನು ಮಾಡೋರ ಪಾಪ ಅವರು ಸರ್. ನನಗೆ ಹೋಗ್ತೀನಿ ಇವತ್ತರೆಗೂ ಸರ್. ಗ್ರೇಟ್. ಯಾಕಂದ್ರೆ ನಿಮ್ಗೆ ಮಳೆ ಗಾಳಿ ಲೆಕ್ಸದೆ ಬೇಟೆಗಾರರ ಜೊತೆ ನಿಮ್ ಜೀವದ ಜೊತೆ ಪಣಕ್ಕಿಟ್ಟು ನೀವು ಅಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ. ಯಾರು ಕೂಡ ಕೆಲಸ ಮಾಡಕ್ ಆಗುದಿಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಗಾದಂತ ಒಂದು ಗುಡ್ಡಿ ಮೇಲೆ ಗುಡ್ಡಿ ದಾಳಿ ಆದಾಗ ಯಾರು ಕೂಡ ನೆರವು ಬಂದಿಲ್ಲ. ಅದಾದ ನಂತರ ಅಂತಂದ್ರೆ ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಏನು ತಲೆ ತಗ್ಗಿಸುವಂತ ಕೆಲಸ, ದುಃಖಕರ ಸಂಗತಿ. ಸರ್ಕಾರದ ಬಗ್ಗೆ ನಿಮ್ಮ ನೆರವು ಧಾವಿಸ್ಬೇಕು. ಒಳ್ಳೆ ಅಧಿಕಾರಿಗಳಾಗಿದ್ರೆ ಅವತ್ತು ವಿಚಾರಣೆ ಮಾಡಿ ನಮ್ಗೆ ಏನು ಸಿಕ್ಬೇಕು ಅದು ಸಿಕ್ಕೋ, ಸರ್ಕಾರದ ಬರೋದ ಸೌಲಭ್ಯ ನಮ್ಗೆ ಕೊಡಿಸ್ಕೊಡೋರು ಸರ್. ನಮ್ಗೆ ಏನು ಮಾಡಿಲ್ಲ ಸರ್. ನಮ್ಗೆ ಅಲ್ಲಲ್ಲಿಗೆ ಕೈ ಬಿಟ್ಟಾಕ್ಬಿಟ್ರು ಸರ್. ಅಲ್ಲೇ ಮರ್ತು ಬಿಡ್ರಿ ಎಲ್ಲ ಫುಲ್ ಸರ್. ನನ್ನ ಎಷ್ಟು ಜನ ಮಕ್ಕಳು ಸರ್? ನನಗೆ 2 ಮಕ್ಕಳಿದೆ ಸರ್, ಗಂಡು ಮಕ್ಕಳು. ಒಬ್ರು ಕಿರಣ್ ಕುಮಾರ್, ಒಬ್ಬ ಅರುಣ್ ಕುಮಾರ್ ಅಂತ. ಅಂತರ್ಸಂತೆ ರೇಂಜ್ ಒಬ್ಬ ತೀರೋಬಿಟ್ಟ ಸರ್. ಮಗ ಒಬ್ಬ ತೀರೋಬಿಟ್ಟ, 18 ವರ್ಷ ಒಬ್ಬ ತೀರೋಬಿಟ್ಟ ಸರ್. ಯಾಕೆ? ಒಬ್ಬ ಮಗ ಹುಷಾರಿದ್ದೀರ ಸರ್, ಅವನಿಗೆ ತೀರೋಬಿಟ್ಟ ಅವನಿಗೆ. ಇನ್ನೊಬ್ಬ ಮಗ ಅರುಣ್ ಕುಮಾರ್ ಅಂತ ಅವನ ಸಹ. ಅವನಿಗೆ ಈಗ ಬಲ್ದೆ ಕಾಲು ಸಹ ಅವನಿಗೆ ಏರಿ ಕೂರ್ಸೋಣ ಸರ್. ಅವನಿಗೆ ಎಲ್ಲ ಕಡೆ ತೋರಿಸ್ತಾನ ನಾನು. ಅವನೊಬ್ಬನೇ ಮಗ ಸರ್ ನನಗೆ. ಅವನದು ಕಾಲು ಸ್ವಲ್ಪ ಪ್ಯಾಚರ್ ಸರ್, ಸರಿಲ್ಲ. ಓದವನ ಸರ್, ಕಂಪ್ಯೂಟರ್ ವರ್ಕ್ ಮಾಡ್ತಾನೆ. ಕೆಲಸ ಯಾವ್ದು ಸಿಕ್ಕಿಲ್ಲ ಸ್ವಾಮಿ. ಈ ತರ ಇದೆ ಸರ್ ನಂದು ಪರಿಸ್ಥಿತಿ. ಅಂದ್ರೆ ನೀವು ಇಡೀ ಅರಣ್ಯ ಕಾಪಾಡುವಂತ ವ್ಯಕ್ತಿ, ಅರಣ್ಯ ಕಾಪಾಡುವಂತ ನೀವು ನಿಮ್ಮ ಕುಟುಂಬವನ್ನ, ನಿಮ್ಮ ಸಂಸಾರವನ್ನ ಕಾಪಾಡ್ಕೊಳ್ಳಲಾಗಂತ ಅಥವಾ ಆ ರೀತಿ ನಿರ್ವಹಣೆ ಮಾಡುವಂತ ಕಷ್ಟ ಉಂಟಾಗಿರುವಂತದ್ದು, ಇದು ನಿಜಕ್ಕೂ ಕೂಡ ತುಂಬಾ ದುಃಖದ ಸಂಗತಿ. ಇದ್ರಲ್ಲಿ ನಾವು ಬಹಳ ಕಷ್ಟ ಸರ್, ಬಹಳ ಶ್ರಮವಹಿಸಿ ಮಾಡ್ತಾವೆ ಸರ್. ಇವತ್ತು ನಾನು ಸಂಸಾರ ಸಾಕ್ಬೇಕು ಕಷ್ಟ ಸರ್. ಇವತ್ತಿನ ರೈಟ್ ಅಲ್ಲಿ ಸರ್, ಇವತ್ತು ತಮ್ಗೆ ಗೊತ್ತಲ್ಲ, ಇವತ್ತು ಪ್ರತಿಯೊಂದು ರೈಟ್ ಆಗಿದೆ ಸರ್ ಇವತ್ತು. ಅಂಥದ್ರಲ್ಲಿ ಸರ್ ನಾನು ಈಗ ಮಾತ್ರೆಗೆ ನಾನು ಮೆಡಿಸಿನ್ ತಗೊಂಡು ಸರ್ ನಾನು ಮಗನ ಹೆಂಡತಿ ಮಗಳು ಸಾಕೊಂಡು ಹೋಗ್ತಾ ಇದ್ದೀನಿ ಸರ್. ನಾನು ಏನ್ ಮಾಡಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ಈಗ ಹಂಗಾಗಿದೆ ಸರ್ ನಂದು ಪರಿಸ್ಥಿತಿ. ನಂದು ಈಗ ಸರ್ ಹೇಳ್ತು ಅಂದ್ರೆ ಸರ್, ಮಾತ್ರೆಯಿಂದಲೇ ಜೀವನ ನಂದು ಸರ್. ಜೀವ ಈ ಮಾತ್ರೆಯಿಂದ, ಇಂಜೆಕ್ಷನ್ ಇಂದ ನಾನು ಬದುಕ್ತಾ ಇರೋದು ಸರ್. ನಾನು ಡೈರೆಕ್ಟ್ ಆಗಿ ಬೇಕಾದ್ರೆ ತೋರಿಸ್ತೀನಿ ಸರ್. ನಾನು ಬಾಡಿ ತೋರಿಸ್ಬಿಡ್ತೀನಿ ತಮ್ಗೆ. ನಾನು ಗುರುತು ಏನೇನಾಗಿದೆ ನಾನು ಯಾಕೆ ಇಲ್ಲಿ ಮಾತಾಡೋದಕ್ಕಿಂತಲೂ ನೀವು ಡೈರೆಕ್ಟ್ ಆಗಿ ಸಿಕ್ಬಿಟ್ರೆ ನಾನು ಫುಲ್ ಬಾಡಿ ಬಟ್ಟೆ ಬೀಚ್ ತೋರಿಸ್ತೀನಿ ನಾನು. ನನ್ನಂಗೆ ಸರ್ ಇನ್ನೊಬ್ರಿಗೆ ಯಾರಿಗೂ ಆಗಬೇಡಿ ಸರ್, ಯಾರು ತೊಂದರೆ ಆಗಬೇಡಿ. ಎಲ್ಲ ಚೆನ್ನಾಗಿರಲಿ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಪಾಯಿಸ್ಕಾರಗಳಾಗಲಿ, ವಾಚಾರ ಆಗಲಿ, ಹಣ ರಕ್ಷರಾಗಲಿ, ಎಲ್ಲ ಚೆನ್ನಾಗಿರಲಿ ಸರ್. ಪಾಪ ಅವರು ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಸರ್. ಅವತ್ತು ನಮ್ಗೆ ಬಹಳ ಕಷ್ಟ ಸರ್ ಅವತ್ತು, ಅವತ್ತಿನ ಕಾಲದಲ್ಲಿ. ಇವತ್ತು ಸ್ವಲ್ಪ ಈಜಿ ಸರ್ ಕೆಲಸ ಮಾಡಕ್ಕೆ. ಅವತ್ತು ಬಹಳ ಕಷ್ಟ ಸರ್. ಅವತ್ತು 15 ದಿನ ಕ್ಯಾಂಪ್ ಇರ್ಬೇಕು ಸರ್ ನಾವು ಕಾಡಲ್ಲಿ. ಅನ್ನ ನೀರಿಲ್ಲ ನಮ್ಗೆ, ಬಹಳ ಕಷ್ಟ ಸರ್. ಮರದ ಮೇಲೆ ಅಗ್ನಿ. ಇವತ್ತು ಸರ್ ಎಲ್ಲರೂ ಕ್ವಾರ್ಟರ್ಸ್ ಕಟ್ಕೊಟ್ಟವ್ರೆ. ಇವತ್ತು ಗನ್ನಿ ಆಗ್ಲಿ, ಒಳ್ಳೆ ಗನ್ ಕೊಟ್ಟವ್ರೆ. ಇವತ್ತು ಪರವಾಗಿಲ್ಲ ಸರ್, ಡ್ಯೂಟಿ ಮಾಡಕ್ಕೆ ಹುಮ್ಮಸ್ ಸರ್ ಇವತ್ತು ಮಾಡ್ಬೋದು. ಅವತ್ತು ಬಹಳ ಕಷ್ಟ ಇತ್ತು ಸರ್. ನಾನು ಒಂದು 20 ವರ್ಷದ ಮಾತು ಹಿಂದೆ ಹೇಳ್ತಾರ ಸರ್. ನಾನು ಈ ತರ ಇದೆ ಸರ್ ನಮ್ದು ಸಮಸ್ಯೆ. ಜೋಸೆಫ್ ಸರ್ ಎಲ್ಲ ಗೊತ್ತು ಸರ್, ರಾಜ್ಕುಮಾರ್ ಸರ್, ಜೋಸೆಫ್ ಸರ್ ನೋಡವ್ರೆ ಸರ್. ಅವರೇ ನನಗೆ ಒಂದು ಒಳ್ಳೇದು ಮಾಡ್ಕೊಟ್ಟಾರ ಸರ್. ಎಲ್ಲ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು ನನಗೆ. ನಿಮ್ಮ ಕಥೆಯನ್ನ ಕೇಳಿ ತುಂಬಾ ದುಃಖ ಆಯ್ತು. ಅಂದ್ರೆ ನೀವು ಕಾಡನ್ನ ಕಾಪಾಡುವಂತ ನೀವು, ವನ್ಯವನ್ನ ಕಾಪಾಡಿದಂತ ನೀವು ಇವತ್ತು ಸಂಕಷ್ಟದಲ್ಲಿ ಇದ್ದೀರಾ. ಈಗಲಾದ್ರೂ ಕೂಡ ಸರ್ಕಾರ ನಿಮ್ಮ ನೆರವಿಗೆ ಧಾವಿಸ್ಬೇಕು, ಅರಣ್ಯ ಇಲಾಖೆ ಅಧಿಕಾರಿ ನೆರವಿಗೆ ಧಾವಿಸ್ಬೇಕಂತ ನಾವು ಕೂಡ ಆಗ್ರಹವನ್ನು ವ್ಯಕ್ತಪಡಿಸ್ತೀವಿ. ತುಂಬಾ ಧನ್ಯವಾದ ಮಾತಾಡಿದಕ್ಕೆ ಗೋವಿಂದ್ ಸರ್. ತಮ್ಮಿಂದ ಏನೋ ಒಂದು ಒಳ್ಳೇದಾಗಲಿ ಸರ್. ನಮಗೆ ಒಂದು ಜೀವನ ಖಂಡಿತ ನಾವು ನಿಮ್ ಜೊತೆ ಇರ್ತೀವಿ. ಫೆಡರಲ್ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಯಾಕಂದ್ರೆ ಯಾವಾಗಲೂ ಕೂಡ ಈ ತರದ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತರ ಜೊತೆ ನಾವ್ ಇರ್ತೀವಿ. ತುಂಬಾ ಧನ್ಯವಾದ ಗೋವಿಂದ್ ಸರ್ ಮಾತಾಡಿದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ಇದು ಗೋವಿಂದು ಅವರ ಒಂದು ಕರುಣಾಜನಕ ಕತೆ. ಅರಣ್ಯವನ್ನ ತಮ್ಮ ಕುಟುಂಬದ ರೀತಿಯಲ್ಲಿ ಕಾಪಾಡುವಂತಹ ಅರಣ್ಯ ಸಿಬ್ಬಂದಿಯ ಕುಟುಂಬ ಈಗ
ನೆರವು ಕೇಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಇದಕ್ಕೆ ಹೊಣೆ ಯಾರು? ಬೇಟೆಗಾರರ ಮೇಲೆ ಗುಂಡು ಹಾರಿಸಿದ ತಕ್ಷಣ ಅಥವಾ ಶಂಕಿತ ಬೇಟೆಗಾರರ ಮೇಲೆ ಗುಂಡು ಹಾರಿಸಿದ ತಕ್ಷಣ ಅರಣ್ಯ ಸಿಬ್ಬಂದಿಯ ಒಂದು ಕಾರ್ಯವನ್ನು ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳು ಈ ಗೋವಿಂದು ಅವರ ಒಂದು ಕಥೆಯನ್ನ ಕೇಳಬೇಕು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.